ನಮಸ್ಕಾರ ಆಲ್ ಇನ್ ಟಿವಿ ವೀಕ್ಷಕರೇ, ತುಮಕೂರು ಜಿಲ್ಲಾ ಲಾರಿ ಚಾಲಕರು ಮತ್ತು ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಮಾಪೇಶ್ ಇದ್ದಾರೆ. ಮಾಪೇಶ್ ಏನು ಈ ಒಂದು ಸಂಘಕ್ಕೆ ಅಧ್ಯಕ್ಷರ ಜೊತೆಗೆ ರಾಜಕಾರಣದಲ್ಲೂ ಕೂಡ ಇವರ ಸತತವಾಗಿ ಕಾರ್ಯ ಮುನ್ನಡೀತಾ ಇದೆ. ಇವತ್ತೇನು ಲಾರಿ ಚಾಲಕರಿಗೆ ಮತ್ತು ಕ್ಲೀನರ್ಗಳಿಗೆ ಇನ್ಶೂರೆನ್ಸ್ ಮಾಡಿಸುವಂಥ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ಇದು ಯಾವ ಥರ ಇದೆ? ಸರ್ಕಾರಿ ಕಾರ್ಯಕ್ರಮನ ಇದು ಇಲ್ಲ ಖಾಸಗಿ ಕಾರ್ಯಕ್ರಮನ? ಯಾವ ರೀತಿ ಚಾಲಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾವ ಥರ ಕಾರ್ಯಕ್ರಮ ಸರ್ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕಾರ್ಮಿಕ ಇಲಾಖೆಯಿಂದ ಶ್ರಮವಧಿ ಸಂಘದಿಂದ ಒಂದು ಚಾಲಕರಿಗೋಸ್ಕರ ಅಪಘಾತ ವಿಮೆ ಅಂತ ಇನ್ಶೂರೆನ್ಸ್, ಅದು ಸರ್ಕಾರದಿಂದ ಲಾರಿ ಚಾಲಕರಿಗೆ ಮತ್ತು ಬಸ್ ಚಾಲಕರುಗಳಿಗೆ ಮತ್ತು ಬ್ಯಾಡ್ಜ್ ಇರೋ ಅಂಥ ಯಾವುದೇ ಚಾಲಕರಿದ್ದರೆ ಅವರಿಗೆ ನಾವು ವಿಮೆ ಪಾಲಿಸಿ ಮಾಡಿಸ್ತಾಯಿದ್ದೀವಿ ರಾಜ್ಯ ಸರ್ಕಾರದ ವತಿಯಿಂದ. ಅದು ನಮ್ಮ ಸಂಘದ ವತಿಯಿಂದ ಇವತ್ತು ಕಾರ್ಮಿಕ ಇಲಾಖೆಯವರಿಗೆ ನಾವು ಭೇಟಿ ಮಾಡಿ ಈ ಥರ ಇದೆ ಪಾಲಿಸಿ ಇದೆ ಅಂದಾಗ ನಾವೆಲ್ಲ ಡ್ರೈವರ್ಗಳೆಲ್ಲ ಒಗ್ಗೂಡಿಸಿ ಇವತ್ತು ನಮ್ಮ ಚಾಲಕರ ಸಂಘದ ಕಚೇರಿಯಲ್ಲಿ ಇವತ್ತು ಪಾಲಿಸಿನ ಮಾಡಿಸ್ತಾಯಿದ್ದೀವಿ. ನನ್ನ ಹೆಸರು ಫೈರೋಸ್ ಅಂತ, ತುಮಕೂರಿಂದ. ಈ ನಮ್ಮ ಮಾವುಪಾಷ ಯೂನಿಯನ್, ಡ್ರೈವರ್ ಯೂನಿಯನಿಂದ ನಮಗೆ ಇನ್ಸೂರೆನ್ಸ್ ಸೌಲಭ್ಯಗಳು ಚೆನ್ನಾಗಿ ಆಗ್ತಾಯಿದೆ. ಇನ್ಸೂರೆನ್ಸ್ ವತಿಯಿಂದ ಇಲ್ಲಿ ಬಂದು ಒಂದು ಮಾವುಪಾಷ ಅವರ ಇದರಿಂದ ಒಂದು ಇನ್ಸೂರೆನ್ಸ್ ಫಾರಮ್ನ ಇದು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ತಾ ಇದ್ದಾರೆ. ಸರ್ ಡ್ರೈವರ್ಗಳಿಗೆ ಮಾತ್ರ ಕ್ಲೀನರ್ಗಳು ಬರ್ತಾರೆ ಸರ್? ಇಲ್ಲ, ಇದು ಸಹಾಯಕರಿಗೆ ಬರೋಲ್ಲ, ಇದು ಮೆಕ್ಯಾನಿಕ್ಗಳಿಗೆ ಬರುತ್ತೆ. ಲೇಬರ್ ಆ್ಯಕ್ಟ್ನಲ್ಲಿ ಸಹಾಯಕರಿಗೆ ಇಲ್ಲ, ಬ್ಯಾಡ್ಜ್ ಇರಬೇಕು. ಇದು ಖುದ್ದಾಗಿ ಬ್ಯಾಡ್ಜ್ ಇದ್ದರೆ ಮಾತ್ರ, ಎಲ್ಲೋ ಬಟ್ ಬ್ಯಾಡ್ಜ್ ಇದ್ದರೆ ಮಾತ್ರ ಬರುತ್ತೆ. ಎಲ್ಲೋ ಬಟ್ ಬ್ಯಾಡ್ಜ್ ಅಂದರೆ RTOದಿಂದ ಕೊಡೋಂಥದ್ದು ಬ್ಯಾಡ್ಜು. ಆ ಬ್ಯಾಡ್ಜ್ ಇದ್ದರೆ ಅದು ನೋಂದಣಿ ಆಗಿದ್ರೆ RTO ಕಚೇರಿಯಲ್ಲಿ ಅಂಥವ್ರಿಗೆ ನಾವು ಪಾಲಿಸಿ ಮಾಡಿಸ್ಬೋದು. ಸರ್ ಇದರಲ್ಲಿ ಇಷ್ಟ ವರ್ಷ ಬ್ಯಾಡ್ಜ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ನಿಯಮ ಇದೆಯಾ? ಇಲ್ಲ ಬ್ಯಾಡ್ಜ್ ಆಗಿದ ತಕ್ಷಣ ಮಾಡಿಸ್ಬೋದಾ ಸರ್? ಏನಿಲ್ಲ, ಇದಕ್ಕೆ ಹೆವಿ DL ಇರಬೇಕು ಮತ್ತು ಬ್ಯಾಡ್ಜ್ ಇರಬೇಕು. ಸುಮಾರು 18 ವರ್ಷದಿಂದ 60 ವರ್ಷದವರೆಗೆ ಇದಕ್ಕೆ ಕಾಲಮಿತಿ ಇದೆ. ಅಂದರೆ ಈಗ ಅಪಘಾತ ಆಗೋಂಥ ಸಂದರ್ಭದಲ್ಲಿ ವಿಮೆ ಬರೋಂಥದ್ದು ಇದು ಇದು ಅಪಘಾತ ಆಗಿ ಡ್ರೈವರ್ ಚಾಲಕ ಮೃತಪಟ್ಟರೆ ಅವನಿಗೆ 5 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಕಾರ್ಮಿಕ ಇಲಾಖೆಯಿಂದ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಆಕ್ಸಿಡೆಂಟ್ ಡೆತ್ ಆದರೆ 5 ಲಕ್ಷ ಇರುತ್ತೆ. ಆಕ್ಸಿಡೆಂಟ್ ಮೆಡಿಕಲ್ಗೆ 1 ಲಕ್ಷ ಇರುತ್ತೆ. ಮತ್ತು ನಾರ್ಮಲ್ ಡೆತ್ ಆದರೆ 25,000 ಇರುತ್ತೆ. ಮಕ್ಕಳಿಗೆ ಎಜುಕೇಷನ್ಗೆ ಕವರ್ ಆಗುತ್ತೆ. ಚಾಲಕರು ಬರ್ತಾರೆ, ಕಂಡಕ್ಟ್ರು, ಕ್ಲೀನರು ಬರ್ತಾರೆ, ಮತ್ತು ಪಂಚರ್ ಹಾಕೋರು ಬರ್ತಾರೆ. ಇದರಲ್ಲಿ ಅಂದರೆ ಚಾಲಕರಿಗೆ ಅನುಕೂಲ ಆಗೋಂಥ ಸರ್ ಇದು ಚಾಲಕರಿಗೆ ಅನುಕೂಲ ಆಗ್ತಾ ಇದೆ. ಇದು ಸುಮಾರು ದಿನಗಳಿಂದ ಇದೆ. ಇದು ನಾವು ಡ್ರೈವರ್ಗಳನ್ನು ಮೋಟಿವೇಟ್ ಮಾಡ್ಕೊಂಡು ಬಂದಿದ್ವಿ, ತಾವು ಮಾಡಿಸ್ಕೊಳ್ಳಿ ಅಂತ. ಅಲ್ಲಿ ಕಚೇರಿಗೆ ಹೋಗಿ ಲೇಬರ್ ಆಫೀಸಲ್ಲೇ ಮಾಡಿಸ್ಬೇಕಾಯಿತು. ಅಲ್ಲಿ ಯಾರು ಚಾಲಕರು ಭೇಟಿಗಳು ಕೊಡ್ತಿರ್ಲಿಲ್ಲ. ಆದ್ದರಿಂದ ನಾವು ಕಾರ್ಮಿಕ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಮಾತಾಡಿ ನಾವು ನಮ್ಮ ಸಂಘದಲ್ಲೇ ಬಂದು ತಾವು ಇದನ್ನು ಕಾರ್ಯ ಇಲ್ಲೇ ಪಾಲಿಸಿ ಮಾಡಿಸ್ಬೇಕು, ನಮ್ಮ ಕಚೇರಿಯಲ್ಲೇ ಚಾಲಕರುಗಳೆಲ್ಲ ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ ಅವರು ನಮ್ಮ ಮನವಿಗೆ ಆಯಿತು ಬರ್ತೀವಿ ಅಂತ ಹೇಳಿ ಬಂದು ಇವತ್ತು ನಮ್ಮ ಚಾಲಕ ಸಂಘದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಕಚೇರಿಗೆ ಬಂದು ಎಲ್ಲ ಇದನ್ನು ಅರ್ಜಿಯೆಲ್ಲ ಪರಿಶೀಲನೆ ಮಾಡ್ತಿರೋದು, ಇವೆಲ್ಲ ಮಾಡ್ತಿರೋದು ಸರ್ಕಾರಿ ಅಧಿಕಾರಿಗಳು. ಕೆಲವು ನಿಬಂಧನೆಗಳಿದ್ದಾವೆ. ಚಾಲಕನ ಕಡ್ಡಾಯವಾಗಿ DL ಇರಬೇಕು, ಬ್ಯಾಡ್ಜ್ ಇರಬೇಕು, ಅವನ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಅವನ ಪಾಸ್ಬುಕ್ ಇರಬೇಕು, ಮತ್ತು 2 ಭಾವಚಿತ್ರ ಫೋಟೋ ಇರಬೇಕು. ಸರ್ ಇವತ್ತು ಇದೆಲ್ಲ ಮಾಡಿಸ್ತಿದ್ದೀರಾ? ಇದೆಲ್ಲ ಅವ್ರಿಗೆ ಅಂಗೀಕಾರ ಆಗೋದಕ್ಕೆ ಎಷ್ಟು ದಿವಸ ಆಗುತ್ತೆ ಸರ್? ಈಗ ಸಪೋಸ್ ರಸ್ತೆ ಅಪಘಾತದಲ್ಲಿ ಚಾಲಕ ಮೃತಪಟ್ಟರೆ ಅವನಿಗೆ ಅದನ್ನು ಎಲ್ಲ ಪ್ರೋಸೆಸ್ ಆಗಿ ಅವನ ಮರಣ ಹೊಂದಿದ್ದ ದಾಖಲಾತಿಗಳನ್ನು ತೊಗೊಂಡು ಕೊಟ್ಟರೆ 3 ರಿಂದ 4 ತಿಂಗಳಲ್ಲಿ ಆಗುತ್ತೆ. ಅಂದರೆ ಈಗ ಇದೆಲ್ಲ ಮಾಡಿಸ್ತಿದ್ದೀರಲ್ಲ, ಇದು ಪ್ರೋಸೆಸಿಂಗ್ ಆಗೋಕ್ಕೆ 1 ತಿಂಗಳು ಟೈಮ್ ಬೇಕು, 2 ತಿಂಗಳು? ಈಗ ಇದನ್ನು ನಾವು ಇಲ್ಲೇ ಕೂಡಲೇ ಇಲ್ಲಿ ನಾವು ಪಾಲಿಸಿಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಅವರು ಫೀಡ್ ಮಾಡಿದಾಗ OTP ನಂಬರ್ ಬರುತ್ತೆ. OTP ಬಂದ ತಕ್ಷಣ ಅದನ್ನು ಆ್ಯಡ್ ಆಗುತ್ತೆ. ಅದು ರಾಜ್ಯ ಸರ್ಕಾರದ ಒಂದು ಲ್ಯಾಪ್ಟಾಪ್ನಲ್ಲಿ ಫೀಡ್ ಆಗುತ್ತೆ. ಅದು ಅಂದರೆ ಇವ್ರಿಗೆ ಏನಾದ್ರು ಬ್ಯಾಂಡ್ ಕೊಡ್ತಾರೆ ಇದಕ್ಕೆ? ಚಿಕ್ಕನಾಗ್ನಳ್ಳಿ ತಾಲೂಕಿಂದ ಆದಿಲ್ ಬೇಗ್ ಅಂತ ಹೇಳಿ ಡ್ರೈವರ್. ನಾವು ತುಮಕೂರು ಯೂನಿಯನಿಂದ ಮಾವುಪಾಷ್ ಅವರ ಯೂನಿಯನ್ ಆಫೀಸಿಂದ ಡ್ರೈವರ್ಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಡ್ರೈವರ್ಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ತುಮಕೂರಿಗೆ ಯೂನಿಯನ್ ಆಫೀಸ್ ಹತ್ರ ಬಂದಿದ್ದೀವಿ, ಮಾಡಿಸ್ಕೊಡ್ತಾ ಇದ್ದಾರೆ. ಎಲ್ಲ ಡ್ರೈವರ್ಗಳು ಬಂದು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಅಭಿಪ್ರಾಯ ಪಡ್ತಾ ಇದ್ದೀವಿ. ಇದಕ್ಕೆ ಆದಂಥ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಯಿಂದ 2 ಸೇರಿ ಒಂದು ಬಾಂಡ್ ಕೊಡ್ತಾರೆ, ವಿಮೆ ಪಾಲಿಸಿ ಬಾಂಡ್ ಕೊಡ್ತಾರೆ. ಇದು 3 ವರ್ಷಕ್ಕೆ ರಿನ್ಯೂವಲ್ ಇರುತ್ತೆ. ಈಗ ನಿಮ್ಮ ಸಂಘ ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ ಸರ್? ನಮ್ಮ ಸಂಘ 1984 ಮತ್ತು 85ರಲ್ಲಿ ಸಂಘ ಉದ್ಘಾಟನೆ ಆಯಿತು. ಇದು BG-ಪಳ್ಳ ಸರ್ಕಲಿಂದ ಮಂಡಿಪೇಟೆ ಆಗಿ ಇಲ್ಲಿ ಬಂದು ಸ್ವಂತ ಕಟ್ಟಡ ಹೊಂದಿದೆ. ಇವತ್ತು ಹಿಂದೆ ಇದ್ದಂಥ ನಮ್ಮ ಮಾಜಿ ಶಾಸಕರಾದ ಶಫಿ ಅಹಮದ್ ಅವರು ಇದನ್ನು ಜಾಗ ಕೊಟ್ಟಿದ್ದರು ಚಾಲಕರಿಗೂ ಅಂತ. ಎಲ್ಲ ಚಾಲಕರು ನಾವೆಲ್ಲ ಸೇರಿ ಕಟ್ಟಡ ಕಟ್ಕೊಂಡು ನಮ್ಮ ಸ್ವಂತ ಕಟ್ಟಡದಲ್ಲಿ ಇದ್ದೀವಿ ನಾವೀಗ. ಸರ್ ಈಗ ಒಟ್ಟು ಎಷ್ಟು ಜನ ಚಾಲಕರಲ್ಲಿ ನೋಂದಣಿ ಮಾಡಿಸಿದ್ದಾರೆ ಸರ್? ಇವತ್ತು 400 ಜನ ಚಾಲಕರುಗಳು ಬಂದಿದ್ದಾರೆ. ಅದಕ್ಕೆ ಎಷ್ಟು ಜನಕ್ಕೆ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಸುಮಾರು 150 ಜನಕ್ಕೆ ಇವತ್ತು ಆಗ್ಬೋದು. ಮುಂದಿನ ಇನ್ನೊಂದು ಸ್ವಲ್ಪ ಚಾಲಕರು ಏನು ಡಾಕ್ಯುಮೆಂಟ್ ಉಳಿತವೆ, ಸೆಕೆಂಡ್ ಬ್ಯಾಚ್ ಮಾಡಿಕೊಡ್ತೀವಿ.
ಸೆಕೆಂಡ್ ಬ್ಯಾಚ್ ಮತ್ತೆ ಇಲ್ಲೇ ಮಾಡಂತ ಇಲ್ಲೇ ಮಾಡ್ತೀವಿ ಚಾಲಕರು ಬರ್ತಾ ಇದ್ದಾರಾ? ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಸ್ಪಂದಿಸ್ತಿದ್ದಾರೆ. ಹ್ಮ್. ಬರೀ ಚಾಲಕರು ಬಂದು ಡಾಕ್ಯುಮೆಂಟ್ ಕೊಡಬೇಕಷ್ಟೇ. ಅದ್ರದ್ದು ಖರ್ಚು ವೆಚ್ಚ ಏನಾದರೂ ನಾವು ಸಂಘದಿಂದನೇ ಭರಿಸ್ತಾ ಇದ್ದೀವಿ. ಇದೊಂದು ಒಳ್ಳೆ ಕಾರ್ಯ ಸರ್. ಇದಕ್ಕೆಲ್ಲ ಇಂಥವೆಲ್ಲ ಮಾಪೋಷರು ಒಳ್ಳೆ ಒತ್ತು ಕೊಟ್ಟು ಮಾಡಿಸ್ತಾ ಇದ್ದಾರೆ. ಇಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಮಸ್ತಾಗಿ ಇಂಥ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಚಾಲಕರುಗಳಿಗೆ ಮಸ್ತಾಗಿ ಕೆಲಸಗಳಿದ್ದಾವೆ. ಈ ಇನ್ನು ಅವ್ರಿಗೆ ಮಕ್ಳುಗಳಿಗೆ ಅವ್ರ ಮಕ್ಳುಗಳಿಗೆ ಏನು ಡ್ರೈವರ್ಗಳು ಏನು ಬೆನಿಫಿಷರಿ ಇವತ್ತು ಇನ್ಸೂರೆನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಮಕ್ಳುಗಳಿಗೆ ಎಜುಕೇಷನ್ಗೆ ಮತ್ತು ಅವ್ರಿಗೆ ವ್ಯಾಸಂಗ ಮಾಡೋಕ್ಕೆಲ್ಲ ಸರ್ಕಾರದಿಂದ ಮಸ್ತಾಗಿ ಕಾರ್ಯಗಳು ಇದ್ದಾವೆ. ನಮ್ಮ ಚಾಲಕರಿಗೆ ಬಂದು ಖುದ್ದಾಗಿ ಚಾಲಕರ ಸಂಘದಲ್ಲಿ ಕೂತ್ಕೊಂಡು ವಿವರಣೆ ತೊಗೋಬೇಕಂತ ನಾನು ಚಾಲಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಡ್ರೈವರ್ಗಳು ವಿಮೆ ಪಾಲಿಸಿ ಮಾಡಿಸಿದ್ದಾರೆ ಅವ್ರಿಗೆ 10ನೇ ತರಗತಿ ಆದ ನಂತರ 11ನೇ ಮತ್ತು 12ನೇ ತರಗತಿ ಓದೋಕ್ಕೆ ಸರ್ಕಾರದಿಂದ ಅವ್ರಿಗೆ ಸ್ಕಾಲರ್ಶಿಪ್ಗಳಿದ್ದಾವೆ ಚಾಲಕರುಗಳ ಮಕ್ಕಳಿಗೆ. ಅದನ್ನು ಡ್ರೈವರ್ಗಳು ಸದ್ಭಾಗ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಜೊತೆಗೆ ನೋಡಿ, ಇವತ್ತು ಇದನ್ನು ನಿಮಗೆ ನಾನು ಜಿಲ್ಲಾಧ್ಯಕ್ಷ ಇದ್ರಲ್ಲಿ ನಿಮ್ಗೆ ಹೇಳಬೇಕಾಗುತ್ತೆ, ಲಾರಿ ಚಾಲಕರ ಮೇಲೆ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, RTO ಅಧಿಕಾರಿಗಳಿಂದ ಇರ್ಬೋದು, ಅವ್ರಿಗೆ ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಪಡ್ತಾ ಇದ್ದಾರೆ. ನೋಡಿ, ನಾವು ಯಾವುದೇ ಒಂದು ದೌರ್ಜನ್ಯ ನಮ್ಮ ವ್ಯಾಪ್ತಿಯಲ್ಲಿ ಬಂದಾಗ ಯಾವುದೇ ಒಂದು ಇಲಾಖೆ ಸಿಬ್ಬಂದಿ, ಪೊಲೀಸ್ ಆಗಿರ್ಬೋದು, ಸಾರಿಗೆ ಅಧಿಕಾರಿಗಳು ಇರ್ಬೋದು, ಯಾರೇ ಒಬ್ಬ ಚಾಲಕರು ನಮಗೆ ಫೋನ್ ಮಾಡಿ ಕರೆದಾಗ ನಾವು ಹೋಗಿ ಅವರ ಸಮಸ್ಯೆ ಏನಿದ್ರು ಯಾವುದೇ ಅಧಿಕಾರಿ ಇರ್ಬೋದು, ಸೇಲ್ ಟ್ಯಾಕ್ಸ್ ಇರ್ಬೋದು, APMC ಇರ್ಬೋದು, ಯಾವುದೇ ಒಂದು ಅಧಿಕಾರಿಗಳಿದ್ರು ನಾವು ಹೋಗಿ ಅವ್ರಿಗೆ ಡ್ರೈವರ್ಗಳಿಗೆ ನ್ಯಾಯ ದೊರಕಿಸ್ಕೊಡೋ ಕೆಲಸ ಮಾಡಿದ್ದೀವಿ. ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಇದು ಮೆಸೇಜ್ ಆಗುತ್ತೆ. ಏನು ಮಾಡ್ತಾರೆ ಅಂದರೆ, ಈ PC-ಗಳು ಏನು ಮಾಡ್ತಾರೆ, ಲಾರಿ ಚಾಲಕರು ಅಂದರೆ ಅವ್ರಿಗೆ ಏನೋ ಒಂಥರ ತಾತ್ಸಾರ, ಇದು ಸಡನ್ನಾಗಿ ಹೊಡೆಯೋಂಥದ್ದೆಲ್ಲ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಆನ್ಲೈನ್ TV ಮುಖಾಂತರ ತಾವು SP ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್? ಇವತ್ತು ದೇಶದಲ್ಲಿ ಲಕ್ಷಾಂತರ ಜನ ಚಾಲಕರುಗಳಿದ್ದಾರೆ. ಖಂಡಿತ. ರಾತ್ರಿ ಹಗಲು ಇವತ್ತು ಸುಮಾರು 18 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಗಡಿಯಲ್ಲಿ ಸೈನಿಕರು ಬಿಟ್ಟರೆ ನಮ್ಮ ಡ್ರೈವರ್ಗಳೇ ಹೆಚ್ಚಿನಾಗಿ ದುಡಿತಿರೋದು ಸರ್ಕಾರ. ಇವತ್ತು ದೇಶಕ್ಕೆ ನಮ್ಮ ದೇಶದ ಚಾಲಕರುಗಳು ಮತ್ತು ಮಾಲೀಕರುಗಳು ಇವತ್ತು ಈ ದೇಶದ ಏನು ಒಂದು ಆಯವ್ಯಯ ಆಗುತ್ತಲ್ಲ, ಏನು ಎಕಾನಮಿ ಅಂತಾರಲ್ಲ, ಅದಕ್ಕೆ ನಮ್ಮ ಬೆನ್ನುಬಾಗಿಲು ಅಂತ ಹೇಳಕ್ಕೆ ಇಸ್ತೇನೆ. ನಮ್ಮ ಡ್ರೈವರ್ಗಳೇ ಆದಂಥ ಒಂದು ಗೌರವ ಇದೆ. ಸಾರಿಗೆ ಅಧಿಕಾರಿಗಳು ಇರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು ಇರ್ಬೋದು, ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ನೀವು ಗೌರವ ಕೊಡಬೇಕು, ನಿಮ್ಗೆ ಅವ್ರು ಗೌರವ ಕೊಡ್ತಾವ್ರಂತ ಈ ಸರಿಯಲ್ಲಿ ಈ ನಿಮ್ಮ ಮುಖಾಂತರ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಾಲಕರು ಏನಾದ್ರು ಆಕಸ್ಮಿಕವಾಗಿ ಬಂದ್ ಮಾಡಿಬಿಟ್ರೆ ದೇಶ ಅಲ್ಲ, ಈಗ ಹೇಳ್ತಿದ್ದೀನಲ್ಲ ನಾನು ಹೇಳ್ತೀನಿ, ನಮ್ಮ ಗಡಿ ಕಾಯೋ ಸೈನಿಕರು ಬಿಟ್ಟರೆ ರಾತ್ರಿ ಹಗಲು ಶ್ರಮಿಸ್ತಿರೋದಂದರೆ ನಮ್ಮ ಚಾಲಕರುಗಳು. ಇವತ್ತು ಚಾಲಕರುಗಳ ಕಡೆಯಿಂದ ಇವತ್ತು ನಮ್ಮ ದೇಶದ ಒಂದು ಸ್ಥಿತಿ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಿದು ಆನ್ಲೈನ್ TV ವೀಕ್ಷಕರೇ, ನಮ್ಮ ಜೊತೆ ಜಿಲ್ಲಾಧ್ಯಕ್ಷ ಮಾಪೇಶ್ವರ ಮಾತಾಡಿದ್ರು. ಲಾರಿ ಚಾಲಕರಿಗೆ ಅಷ್ಟೇ ಅಲ್ಲದೆ ಅವ್ರ ಮಕ್ಕಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಒದಗಿಸ್ಕೊಡ್ತೀವಿ. ಅಂದರೆ ಲಾರಿ ಚಾಲಕರು ಹೋಗೋಂಥ ಸಂದರ್ಭದಲ್ಲಿ ಈ ಪೊಲೀಸ್ ಪದವಿಗಳು ಏನು ಮಾಡ್ತಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡೋದೆಲ್ಲ ಮಾಡ್ತಾರೆ. ನಮ್ಮ ಆನ್ಲೈನ್ TV ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅವರು ಮನವಿ ಮಾಡಿದ್ದಾರೆ. ಇವತ್ತೇನು ನೀವು ಒಂದು ಪಾಲಿಸಿ ಮಾಡಿಸೋಂಥ ಕೆಲಸ ಮಾಡ್ತೀರಾ, ಮುಂದಕ್ಕೆ ಕೂಡ ಏನು ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಆನ್ಲೈನ್ TV ಇದು ನೈಜ ವರದಿಗಳು ಬಂದಾರ. ನಮಸ್ಕಾರ.